ಈ ಎಲ್ಲ ಪ್ರಕರಣದ ಹಿಂದೆ ಗೂಢಾಲೋಚನೆ ಹಿಂದೆ ಒಬ್ಬ ಮುಸ್ಲಿಂ ವ್ಯಕ್ತಿ ಇದ್ದಾನೆ. ಈ ಪ್ರಕರಣವನ್ನು ಇವತ್ತು ಎಳೆದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇರೋದು ಕೇರಳ ಸರ್ಕಾರ. ಕರ್ನಾಟಕ ಬಿಜೆಪಿ ಸಹಿತ ದೇಶದ ಬಿಜೆಪಿ ಸರ್ಕಾರಕ್ಕೆ ಆಮೇಲೆ ಬಿಜೆಪಿ ಪಕ್ಷಕ್ಕೆ ಧರ್ಮಸ್ಥಳದಿಂದ ಬರೋಬ್ಬರಿ ಟನ್ಗಟ್ಟಲೆ ನೋಟುಗಳು ಸರಬರಾಜು ಆಗಿದೆ ಅನ್ನುವಂತಹ ಗಂಭೀರ ಆರೋಪ ಇವತ್ತು ಆರ್ ಅಶೋಕ್ ಅವರು ಮಾತಾಡ್ತಾ ಇಲ್ಲ. ಆರ್ ಅಶೋಕ್ ಹೈಕಮಾಂಡ್ ಅವರನ್ನು ಮಾತಾಡಿಸ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. 30 ಮಂದಿಯ ಹೆಸರನ್ನು ಈತ ರಿವೀಲ್ ಮಾಡಿದ್ದಾನೆ ನ್ಯಾಯಾಧೀಶರ ಮುಂದೆ, SIT ತನಿಖಾಧಿಕಾರಿಗಳ ಮುಂದೆ. ಏನು 164 ಹೇಳಿಕೆ 161 ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈ ಹೇಳಿಕೆ ಸಂದರ್ಭದಲ್ಲಿ 30 ಜನರ ಹೆಸರನ್ನು ರಿವೀಲ್ ಮಾಡಿದ್ದಾನೆ ಅನ್ನುವಂತಹ ಸ್ಫೋಟಕ ಮಾಹಿತಿ ಕೂಡ ಇದೆ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಹಲವು ಅಪ್ಡೇಟ್ಗಳು, ಹಲವು ಬೆಳವಣಿಗೆಗಳು ನಡೀತಾ ಇದೆ. ಆದರೆ ಒಂದು ದೂರದಲ್ಲಿ ಕುಳಿತು ಎಲ್ಲವನ್ನು ವೀಕ್ಷಿಸಿ ಕಮೆಂಟ್ ಹೊಡೆಯುವಂತಹ ಮಟ್ಟಿಗೆ BJP ನಾಯಕರು ಬಂದಿದ್ದಾರೆ. ಅಂದರೆ ದೊಡ್ಡ ದುರಂತ ಅಂತ ಹೇಳ್ಬೋದು. ಯಾಕಂತಂದರೆ ಇವತ್ತು ಈ ಒಂದು ಎಲ್ಲ ಬೆಳವಣಿಗೆಗಳಿಗೆ ಕಾರಣ ಆಗಿದೆ SIT ತನಿಖೆ. ಅಥವಾ ಏನು ಸಾಕ್ಷಿದಾರ ತನ್ನ ದೂರನ್ನು ಬಂದು ವಕೀಲರ ಮುಂದೆ ಹೇಳ್ತಾನೆ, ಆ ವಕೀಲರ ತಂಡ SP ಭೇಟಿಯಾಗುತ್ತೆ. ಆಮೇಲೆ ಈ ಒಂದು ವಿಚಾರ ಸರ್ಕಾರದ ಗಮನಕ್ಕೆ ಬರುತ್ತೆ. ಈ ಒಂದು ಪ್ರಕರಣದ ಸೂಕ್ಷ್ಮತೆ ಗಂಭೀರತೆಯನ್ನು ಪರಿಗಣಿಸಿ SIT ತನಿಖೆಗೆ ಆದೇಶ ಹೊರಡಿಸುತ್ತೆ. ಆದೇಶ ಹೊರಡಿಸಿದ ನಂತರ BJPಯ ಮೇನ್ ಲೀಡರ್ಸ್ ಏನಿದ್ದಾರೆ ಹಲವು ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದರು. ಆದರೂ ಆ ಒಂದು ಪ್ರತಿಕ್ರಿಯೆಗಳೆಲ್ಲವೂ ಬಹಳಷ್ಟು ಅಸಮಾಧಾನತೆಯಿಂದ ಕೂಡಿತ್ತು. ಅವರಿಗೇನೋ ಇಷ್ಟ ಇರಲಿಲ್ಲ ಅಥವಾ ಬಹಳಷ್ಟು ಬೇಸರ ಅವರಿಗಾಗಿತ್ತು. ಅವೆಲ್ಲವನ್ನು ಒಬ್ಬೊಬ್ಬರಾಗಿ ಹೊರಹಾಕ್ತಾ ಇದ್ದಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೊಂದು ವಾರ್ತೆ ಇದೆ. ಆ ಒಂದು ವಾರ್ತೆಯನ್ನು ನೀವು ನೋಡಿದರೆ ನಿಜವಾಗಿಯೂ ಈ ಒಂದು ಜನ್ಮದಲ್ಲಿ ಮತ್ತೆಂದು BJP ನಮ್ಮ ರಾಜ್ಯದಲ್ಲಿ ಬೇಡ ಅಂತಾನೆ ಹೇಳ್ತೀರಾ, ಖಂಡಿತವಾಗಿಯೂ. ಯಾಕಂತಂದರೆ ಧರ್ಮಸ್ಥಳ ದೂರುದಾರ ಅನಾಮಧೇಯ ವ್ಯಕ್ತಿಯ ಹಿಂದೆ ಕೇರಳ ಸರ್ಕಾರ ಇದೆ ಅಂತ ಆರ್ ಅಶೋಕ್ ಅವರು ಹೇಳ್ತಾರೆ. ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಆ ಒಂದು ಫೋಟೋವನ್ನು ಸ್ಕ್ರೀನಲ್ಲಿ ಇಡ್ತೀನಿ ನೋಡಿ. ಯಾರೆಲ್ಲ ನಾಯಕರುಗಳು ಅವರ ಬೆನ್ನ ಹಿಂದೆಗಿದ್ದಾರೆ ಅಂದರೆ ಸಂಪೂರ್ಣ BJP. ಇವತ್ತು ನಮ್ಮ ಕರ್ನಾಟಕ BJP ಸೈಲೆಂಟ್ ಆಗಿರೋಕ್ಕೆ ಕಾರಣ ಏನು ಅನ್ನೋದು ಮುಂದಿನ ದಿವಸಗಳಲ್ಲಿ ಗೊತ್ತಾಗುತ್ತೆ. ಯಾಕಂತಂದರೆ ಈ ಒಂದು ಜಸ್ಟ್ ಆರೋಪ ಕೇಳಿ ಬರ್ತಾ ಇದೆ. ಅಂದರೆ ಕರ್ನಾಟಕ BJP ಸಹಿತ ದೇಶದ BJP ಸರ್ಕಾರಕ್ಕೆ ಆಮೇಲೆ BJP ಪಕ್ಷಕ್ಕೆ ಧರ್ಮಸ್ಥಳದಿಂದ ಬರೋಬ್ಬರಿ ಟನ್ಗಟ್ಟಲೆ ನೋಟುಗಳು ಸರಬರಾಜು ಆಗಿದೆ ಅನ್ನುವಂತಹ ಗಂಭೀರ ಆರೋಪ ಇವತ್ತು ಸಾಮಾಜಿಕ ಜಾಲತಾಣಗಳಿಗೆ ಕೇಳಿ ಬರ್ತಾ ಇದೆ. ಆ ಒಂದು ವಿಚಾರದ ಬಗ್ಗೆ ಒಬ್ಬರು ಲೈವನ್ನು ಹಾಕಿದ್ರು. ಆ ಲೈವ್ ಅದು ಸತ್ಯ ಆಗಿದ್ದರೆ ಅದು ತನಿಖೆ ಮಾಡಿ ಅದು ಮುನ್ನೆಲೆಗೆ ಬಂದಿದ್ದಾಗಿದ್ದಲ್ಲಿ BJP ಸರ್ಕಾರನ ಇನ್ನು ಮುಂದೆ ಯಾವತ್ತೂ ಕರ್ನಾಟಕದಲ್ಲಿ ಬರುವುದೇ ಇಲ್ಲ ಅನ್ನುವಂತಹ ಒಂದು ಗ್ಯಾರಂಟಿಯನ್ನು ಕೂಡ ಇವತ್ತು ಕೊಡ್ತಾ ಇದ್ದೇನೆ. ಈ ಒಂದು ವಿಚಾರ ಯಾಕೆ ಇವತ್ತು ಹೇಳಬೇಕು ಅಂದರೆ ಆರ್ ಅಶೋಕ್ ಅವರು ಪತ್ರಿಕಾಗೋಷ್ಠಿ ಕರೆದರು. ಪತ್ರಿಕಾಗೋಷ್ಠಿಯಲ್ಲಿ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಸರಣಿ ಹತ್ಯೆ ಆರೋಪ ಪ್ರಕರಣದ ದೂರುದಾರ ಅನಾಮಧೇಯ ವ್ಯಕ್ತಿಯ ಹಿಂದೆ ಕೇರಳ ಸರ್ಕಾರ ಇದೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಅಂದರೆ ನಗರದಲ್ಲಿ ಸೋಮವಾರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಅನಾಮಧೇಯ ವ್ಯಕ್ತಿಯ ಹಿಂದೆ ಕೇರಳ ಸರ್ಕಾರ ಇದೆ, ಯಾರೋ ಕಾಣದ ಕೈ ಇಲ್ಲಿ ಕೆಲಸ ಮಾಡ್ತಾ ಇದೆ, ಈ ಪ್ರಕರಣ ಜಟಿಲ ಆಗ್ತಾ ಇಲ್ಲ, ಜಟಿಲ ಮಾಡ್ತಾ ಇದ್ದಾರೆ, ಆರೋಪ ಮಾಡುತ್ತಿರುವವರು ಯಾರೋ ಒಬ್ಬ ಮುಸ್ಲಿಂ ವ್ಯಕ್ತಿ, ಈ ಪ್ರಕರಣದ ಬ್ಯಾಕ್ಗ್ರೌಂಡ್ ಹಿಂದೆ ಇರೋದು ಕೇರಳ ಸರ್ಕಾರ ಅಂತ ಆರೋಪ ಮಾಡಿದ್ದಾರೆ. ಅಂದರೆ ಈ ಎಲ್ಲ ಪ್ರಕರಣದ ಹಿಂದೆ ಗೂಢಾಲೋಚನೆ ಹಿಂದೆ ಒಬ್ಬ ಮುಸ್ಲಿಂ ವ್ಯಕ್ತಿ ಇದ್ದಾನೆ. ಈ ಪ್ರಕರಣವನ್ನು ಇವತ್ತು ಎಳೆದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇರೋದು ಕೇರಳ ಸರ್ಕಾರ, ಕೇರಳದ ಮಾಧ್ಯಮಗಳು. ನೋಡಿ BJP ಯಾವ ರೀತಿಯಲ್ಲಿ ಕನ್ವರ್ಟ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅನ್ನೋದು. ಧರ್ಮಸ್ಥಳಕ್ಕೂ ಕೇರಳಕ್ಕೂ ಏನು ಸಂಬಂಧ ಇದೆ? ಇಲ್ಲಿ ಆತ್ಮಹತ್ಯೆ ಆಗಿದೆಯೋ ಕೊಲೆ ಆಗಿದೆಯೋ ಪ್ರಕರಣವನ್ನು SITಗೆ ವರ್ಗಾವಣೆ ಮಾಡಿದ್ದಾರೆ. ನಾನು ಇದನ್ನು ಸ್ವಾಗತ ಮಾಡುತ್ತೇನೆ. ಧರ್ಮಸ್ಥಳದವರು ಕೂಡ ಇದನ್ನು ಸ್ವಾಗತ ಮಾಡಿದ್ದಾರೆ. ಈ ಪ್ರಗತಿಪರರ ಗುಂಪು ನಾಳೆ SITಯನ್ನು ಕೂಡ ಒಪ್ಪಲ್ಲ ಅಂತ ಅನಿಸುತ್ತಿದೆ. ಅದು ಕೂಡ ಸರಿಯಾಗಿ ತನಿಖೆ ಮಾಡಿಲ್ಲ ಅಂತಾರೆ. ಅವರ ಪರ ರಿಪೋರ್ಟ್ ಕೊಟ್ಟರೆ ಸರಿ ಅಂತ ಒಪ್ಪಿಕೊಳ್ತಾರೆ. ಈ ಕಾರಣಕ್ಕೆ CM ನೇತೃತ್ವದಲ್ಲಿ ತನಿಖೆ ನಡೆಯಲಿ. ಈ ಕುರಿತು ಒಂದು ತಂಡ ಮುಂದೆ ಕಿತಾಬತಿ ಮಾಡಲು ಬಹುದು ಅಂತ ಹೇಳಿದ್ದಾರೆ. ಬಂದಿರೋ ವ್ಯಕ್ತಿ ಬುರುಡೆ ಕೊಡ್ತಾನೋ ಬುರುಡೆ ಬಿಡ್ತಾನೋ ಅಂತ ಕಾದು ನೋಡೋಣ. ಈ ಧರ್ಮಸ್ಥಳದ ಸುದ್ದಿ ಕೇರಳದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ಹಿಂದಿನ ಷಡ್ಯಂತ್ರ ತನಿಖೆಯಲ್ಲಿ ಹೊರಬರುತ್ತೆ. ಬಳಿಕ ನಾನು ಮತ್ತಷ್ಟು ಪ್ರತಿಕ್ರಿಯೆ ಕೊಡ್ತೇನೆ. ಅಂತೂ ಇಂತೂ BJPಗರ ಚಾಳಿ ಮತ್ತೆ ಮುಂದುವರಿತಾ ಇದೆ. ಏನೇ ಆಗಲಿ
ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ತಮ್ಮ ರಾಜಕೀಯವನ್ನು ಬೆಳೆಸುವಂಥ ಸಂದರ್ಭದಲ್ಲಿ, ತಮ್ಮ ಮತವನ್ನು ಚಲಾಯಿಸುವಂಥ ಸಂದರ್ಭದಲ್ಲಿ, ಚುನಾವಣೆಗಳು ಬರುವಂಥ ಸಂದರ್ಭದಲ್ಲಿ ಮುಸಲ್ಮಾನರನ್ನು ಎದುರು ಹಾಕ್ಕೊಂಡು ವೋಟ್ ಬ್ಯಾಂಕ್ ಮಾಡೋದು ಬಹಳಷ್ಟು ಚೆನ್ನಾಗಿ ಗೊತ್ತಿರುವಂತಹ ಒಂದು ಪಕ್ಷ BJP ಪಕ್ಷ. ಇದು ಇವತ್ತು ಆರ್ ಅಶೋಕ್ ಅವರು ಮಾತಾಡ್ತಾ ಇಲ್ಲ, ಆರ್ ಅಶೋಕ್ ಹೈಕಮಾಂಡ್ ಅವರನ್ನು ಮಾತಾಡಿಸ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. ಅಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಚಿಂತಕರು, ಪ್ರಗತಿಪರರು ಅಥವಾ ಯೂಟ್ಯೂಬರ್ಗಳು, ಕನ್ನಡಿಗರು, ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಸೌಜನ್ಯ ಪ್ರಕರಣ ಅಥವಾ ಧರ್ಮಸ್ಥಳ ಪ್ರಕರಣಕ್ಕೆ ಇತಿಶ್ರೀ ಹಾಡಬೇಕು. ಅದು ಏನು ಅಂತ ಗೊತ್ತಾಗಬೇಕು. ಯಾರೂ ಹೇಳ್ತಾ ಇಲ್ಲ ವೀರೇಂದ್ರ ಹೆಗ್ಗಡೆ ಅವರು ಮಾಡಿದಾರೋ, ಹರ್ಷೇಂದ್ರ ಅವರು ಮಾಡಿದಾರೋ ಅಥವಾ ಇನ್ನಿತರ ಹಲವು ಹೆಸರುಗಳು ಮುನ್ನೆಲೆಗೆ ಬರ್ತಾ ಇದೆ. ಅದನ್ನು ಇವತ್ತು ನಾನು ಹೇಳ್ತಾ ಇಲ್ಲ, ಬಂದಂಥ ಹೆಸರುಗಳನ್ನು ರಿಪೀಟ್ ಮಾಡಿದೆ ಅಷ್ಟೇ. ಸೊ ಅವರು ಯಾರು ಮಾಡಿದ್ದಾರೆ ಅಂತ ಯಾರೂ ಇಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ಹೇಳ್ತಾ ಇರೋದು ಅನ್ಯಾಯ ಆಗಿದೆ, ಆ ಒಂದು ಅನ್ಯಾಯಕ್ಕೆ ನ್ಯಾಯ ಕೊಡಿ. ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ ಆರೋಪಿ ಅಂತ 6 ವರ್ಷಗಳ ಕಾಲ ನಿರಂತರ ಬೇಟೆಯಾಡಲ್ಪಟ್ಟಂತಹ ವ್ಯಕ್ತಿ. ಆಮೇಲೆ ಸ್ಟಿಲ್ ನೋ ಎವಿಡೆನ್ಸ್ ಅಂತ ಹೇಳಿಬಿಟ್ಟು ಆತನನ್ನು ದೋಷಮುಕ್ತ ಮಾಡಿ CBI ಕೋರ್ಟ್ ಅವರನ್ನು ಆದೇಶ ಹೊರಪಡಿಸಿತು. ನಂತರ ನಡೆದಂತಹ ಹೋರಾಟದ ಬೆಳವಣಿಗೆಯ ಒಂದು ಭಾಗ ಅಂತ ಹೇಳ್ಬೋದು. ಇವತ್ತು ಸಾಕ್ಷಿದಾರ ಪ್ರತ್ಯಕ್ಷ ಆಗಿ ತನ್ನ ದೂರನ್ನು ಇಲ್ಲಿ ದಾಖಲು ಮಾಡಿ ಇವತ್ತು SITಗೆ ಆದೇಶ ಬಂದಿರುವಂಥದ್ದು. ಮಾತ್ರವಲ್ಲ, ಸ್ಥಳ ಮಹಜರು ಪ್ರಕ್ರಿಯೆವರೆಗೆ ಬಂದು ತಲುಪಿದೆ. ಇವತ್ತು ಏನು ನಡೀತಾ ಇದೆ ಅಂದರೆ, ಸ್ಥಳ ಮಹಜರು ಮೊದಲು ನಡೆದದ್ದೇ ಸ್ನಾನಘಟ್ಟ ಎನ್ನುವಂತಹ ಒಂದು ಪ್ರದೇಶದಲ್ಲಿ, ಧರ್ಮಸ್ಥಳದ ಸ್ನಾನಘಟ್ಟ ಎನ್ನುವಂತಹ ದ್ವಾರದ ಒಳಗಡೆ ಹೋಗಿ ಆ ಒಂದು ಪ್ರದೇಶದಲ್ಲಿ, ಆ ಒಂದು ಸ್ಥಳದಲ್ಲಿ ಅಜ್ಞಾತ ವ್ಯಕ್ತಿಗಳ ಶರೀರಗಳನ್ನು ಹೂತು ಹಾಕಲಾಗಿದೆ ಎನ್ನುವಂತಹ ವಿಚಾರವನ್ನು ಈತ ಬಾಯಿ ತೆರೆದಿದ್ದಾನೆ. ಮಾತ್ರವಲ್ಲ, ಈತ ಹೇಳಿದ ಪ್ರಕಾರ 30 ಮಂದಿಯ ಹೆಸರನ್ನು ಈತ ರಿವೀಲ್ ಮಾಡಿದ್ದಾನೆ. ನ್ಯಾಯಾಧೀಶರ ಮುಂದೆ, SIT ತನಿಖಾಧಿಕಾರಿಗಳ ಮುಂದೆ 164 ಹೇಳಿಕೆ, 161 ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈ ಹೇಳಿಕೆ ಸಂದರ್ಭದಲ್ಲಿ 30 ಜನರ ಹೆಸರನ್ನು ರಿವೀಲ್ ಮಾಡಿದ್ದಾನೆ ಅನ್ನುವಂತಹ ಗಂಭೀರ ಮಾಹಿತಿ, ಸ್ಫೋಟಕ ಮಾಹಿತಿ ಕೂಡ ಇದೆ. ಆದರೆ ಇದ್ಯಾವುದನ್ನು ಇವತ್ತು ನಾನು ಹೇಳಿದರೆ ಯಾರೂ ಒಪ್ಪಿಕೊಳ್ಳೋದಿಲ್ಲ. SIT ತನಿಖಾ ತಂಡದ ಮೇಲೆ ಸಂಪೂರ್ಣ ಭರವಸೆ ಇದೆ. ಒಂದಿಷ್ಟು ಸೂಕ್ಷ್ಮವಾದಂತಹ ಅಪನಂಬಿಕೆ ನಮಗೆ ಖಂಡಿತ ಇಲ್ಲ, ಅಥವಾ ಯಾವುದೇ ಹೋರಾಟಗಾರರಿಗೆ ಇಲ್ಲ. ಇವತ್ತು ಗಿರೀಶ್ ಮಠನ್ ಅವರು ಲೈವ್ ಬರಲಿಕ್ಕಿದ್ದಾರೆ. ಆ ಒಂದು ಲೈವ್ನಲ್ಲಿ ಬಹಳಷ್ಟು ಮಾಹಿತಿಗಳನ್ನು ಕೊಡಲಿಕ್ಕಿದ್ದಾರೆ. ಆ ಒಂದು ಲೈವನ್ನು ಆಮೇಲೆ ನಾನು ಇಲ್ಲಿ ವಿಡಿಯೋ ಹಾಕ್ತೀನಿ ನೋಡಿ. ಅದು ಆ ವಿಚಾರ ಅಲ್ಲಿ ಇರಲಿ. ಈ ಒಂದು ವಿಚಾರಕ್ಕೆ ನಾವು ಬರೋದಾದರೆ, ಆರ್ ಅಶೋಕ್ ಅವರು ಹೇಳಿದ ಪ್ರಕಾರ, ಆರ್ ಅಶೋಕ್ ಅವರು ಹೇಳುವಂತಹ ಪ್ರಕಾರ ಇಲ್ಲಿ ಈ ಒಂದು ಪ್ರಕರಣದ ಹಿಂದೆ ಮುಸ್ಲಿಂ ವ್ಯಕ್ತಿ ಇದ್ದಾನೆ ಅಂತ ಹೇಳ್ತಾನೆ. ಅದು ಬೇರೆ ಯಾರನ್ನೂ ಅಲ್ಲ, ಸಮೀರ್ MD ಅನ್ನು ಉದ್ದೇಶಿಸಿ ಮಾತಾಡಿರುವಂಥದ್ದು. ಸಮೀರ್ MD ಹಾಕಿದಂತಹ ವಿಡಿಯೋ ಕುರಿತು ಮಾತಾಡಿದಂಥದ್ದು. ಸಮೀರ್ ಹಾಕಿದಂತಹ 3 ವಿಡಿಯೋಗಳೇನಿದೆ ಅದರ ವಿರುದ್ಧವಾಗಿ ಮಾತಾಡಿದಂಥದ್ದು. ಇನ್ನು ಕೇರಳಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಕೇಳ್ತಾರೆ. ಕೇರಳದ ಹಲವು ವಿದ್ಯಾರ್ಥಿಗಳು ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ಆ ಒಂದು ವಿಚಾರಕ್ಕೆ ಕೇರಳ ಮಾಧ್ಯಮ ಅಂತ ಹೇಳ್ತಾ ಇಲ್ಲ, ರಾಷ್ಟ್ರೀಯ ಮಾಧ್ಯಮಗಳು. ನಮ್ಮ ರಾಜ್ಯವನ್ನು ಬಿಟ್ಟು ಹೊರ ಹೋದರೆ ಅದು ರಾಷ್ಟ್ರೀಯ ಮಾಧ್ಯಮಗಳು. ಒಂದು ವಿಚಾರ ಮುನ್ನೆಲೆಗೆ ಬರಬೇಕು ಅಂದರೆ, ಕರ್ನಾಟಕ ಮೀಡಿಯಾಗಳು ಮಾತಾಡಲ್ಲ ಅಂದರೆ ತಮಿಳ್ ಮೀಡಿಯಾ, ಮಲಯಾಳಂ ಮೀಡಿಯಾ, ತೆಲುಗು ಮೀಡಿಯಾ, ಹಿಂದಿ ಮೀಡಿಯಾ, ಇಂಗ್ಲೀಷ್ ಮೀಡಿಯಾಗಳು ಮಾತಾಡಿತು ಅಂದರೆ ಉರ್ಕೊಳ್ಳೋದೇನಿದೆ? ತನಿಖೆ ನಡೆಯಲಿ. ಯಾರೂ ಇಲ್ಲಿ ಧರ್ಮಸ್ಥಳದ ವಿರುದ್ಧ ಅಥವಾ ಕ್ಷೇತ್ರದ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂತಹ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮೊನ್ನೆ ದಿನ ಒಬ್ಬ ಕಬ್ಜನ ಒಂದು ಟೀಮು ವೈರಲ್ ಆಗೋಕ್ಕೋಸ್ಕರ ಬಂತು, ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಅವರನ್ನು ಆ ಒಂದು ದ್ವಾರದ ಬಳಿ ತಡೆ ಹಿಡಿಯಲಾಯಿತು. ಓಕೆ, ಫೈನ್, ಅದು ಒಳ್ಳೆಯ ಬೆಳವಣಿಗೆನೆ. ಆ ರೀತಿಯಲ್ಲಿ ಯಾರು ಮಾಡಬಾರ್ದು. ಕ್ಷೇತ್ರಕ್ಕೆ ಅಪಕೀರ್ತಿ ಮಾಡುವಂತಹ ಪ್ರಯತ್ನ ಯಾರು ಮಾಡಬಾರ್ದು. ಓಕೆ, ಅಲ್ಲಿನ ಕ್ಷೇತ್ರಕ್ಕೆ ಬಂದಂತಹ ಭಕ್ತಾದಿಗಳು ಅವರನ್ನು ತಡೆದರು, ಫೈನ್, ಅದರಲ್ಲಿ ಯಾರೂ ಏನೂ ಮಾತಾಡಿಲ್ಲ. ಆದರೆ ಇವತ್ತು ತನಿಖಾಧಿಕಾರಿಗಳು ಸ್ನಾನಘಟ್ಟದ ದ್ವಾರದ ಮುಖಾಂತರ ತನಿಖೆ ಆರಂಭಿಸಿದ್ದಾರೆ. ಕ್ಷೇತ್ರದ ಒಳಗೆ ಕಾಲಿಟ್ಟಿದ್ದಾರೆ. ಅಂದರೆ ಕ್ಷೇತ್ರ ಅಪವಿತ್ರ ಆಗಿದೆ ಅಂತಲ್ಲ, ಕ್ಷೇತ್ರದ ಮೇಲೆ ಆರೋಪ ಇದೆ ಅಂತಲ್ಲ. ಆರೋಪ ಮಾಡಿದಂತಹ ವ್ಯಕ್ತಿಗಳು ಬಚಾವಾಗಲಿಕ್ಕೋಸ್ಕರ ತಾವು ಮಾಡಿದಂತಹ ಆರೋಪಗಳನ್ನು ಹೂತು ಹಾಕಿದ್ದು ಎಲ್ಲಿ ಅನ್ನೋದು ಪರೀಕ್ಷೆ ಮಾಡಲಿಕ್ಕೋಸ್ಕರ ಇವತ್ತು ಹೋಗಿದ್ದಾರೆ, ಸ್ಥಳ ಮಹಜರು ಮಾಡಿದ್ದಾರೆ. ಒಂದು ವೇಳೆ ತಾವು ಮಾಡಿದಂತಹ ಪಾಪದ ಕೊಡಗಳು ಅಲ್ಲಲ್ಲೇ ಪರಿಸರಗಳಲ್ಲಿ ಹೂತು ಹಾಕಿದರೆ ಮತ್ತೆ ಏನೆನ್ಬೋದು? ಈ ಒಂದು ಪ್ರಕರಣ ಕಳೀಲಿ ನೋಡಿ. ತನಿಖೆ ಸಾರಾಸಗಟ್ಟಾಗಿ ನಡೀತಾ ಹೋದರೆ, ನೇರ್ಮಾರ್ಗದಲ್ಲಿ ನಡೀತಾ ಹೋದರೆ, ಸತ್ಯಾಂಶವು ನೇರವಾಗಿ ಹೊರಗಡೆ ಬಂದರೆ, ದಕ್ಷ ಅಧಿಕಾರಿಗಳಿಂದ ದಕ್ಷ ನ್ಯಾಯ ದೊರಕಿದರೆ ಮುಂದೊಂದು ದಿವಸ ಯಾರೆಲ್ಲ ಯೂಟ್ಯೂಬರ್ಗಳು, ಯಾರೆಲ್ಲ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ಎಲ್ಲರನ್ನ ನೀವು ಸ್ವಾಗತಿಸುವಂತಹ ಒಂದು ಕಾಲ ಬರಲಿಕ್ಕಿದೆ. ಆವಾಗ ಈ ಗಿಳಿ
ಆಮೇಲೆ ಕೊಲೆಗಡುಗ ಇದ್ದಾನಲ್ಲ ನಮ್ಮ ಏನು ಪುನೀತು, ಆಮೇಲೆ ಇನ್ನೊಬ್ಬ ರಾಕೇಶ್ ಶೆಟ್ಟಿ, ಇಂತಹ ಇನ್ನೊಂದು ಮರಿಬಾರ್ದು ನಮ್ಮ ಕೀರ್ತಿ ಅಣ್ಣ, ಇವರೆಲ್ಲರನ್ನ ನೀವು ಒದ್ದು ಮೂಲೆ ಗಂಟು ಹಾಕಿ ಅದೇ ನೇತ್ರಾವತಿ ನದಿಯಲ್ಲಿ ಬಿಸಾಡುವಂತಹ ಒಂದು ಸಮಯ ಬರಲಿಕ್ಕಿದೆ. ಆವತ್ತು ನಾವು ಮತ್ತೊಮ್ಮೆ ಭೇಟಿಯಾಗೋಣ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.